ನೋಡಿ ಈಗ 10th question. Right. So now here limit as extending to infinity x to the power x square plus 5x plus 3 divided by x square plus x plus 2 whole to the power x is equal to ನಿಮಗೆ ಎರಡು ಮೆಥಡ್ ಹೇಳ್ಕೊಡ್ತೀನಿ ಈ ತರದ ಫಂಕ್ಷನ್ ಮಾಡಬೇಕಾದಾಗ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ ಇದೆ. ಸೊ ಇಫ್ ಯು ಹ್ಯಾವ್ ಎಫ್ ಆಫ್ ಎಕ್ಸ್ ಟು ದ ಪವರ್ ಜಿ ಆಫ್ ಎಕ್ಸ್ ಇದ್ದಾಗ ನೀವೇನ್ ಮಾಡ್ಕೊಳ್ಳಿ, you can directly write it as e to the power limit as extending to infinity, right? So g of x into f of x minus 1 ಅಂತ ಫಾರ್ಮುಲಾ ಇಟ್ಕೊಳ್ಬಹುದು. ಅರ್ಥ ಆಯ್ತಾ? ನೋಡಿ ಈ ಮೆಥಡ್ ಅಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಇಟ್ ಈಸ್ e to the power, so obviously e power something ಆನ್ಸರ್ ಬರಬೇಕು. ಲಿಮಿಟ್ as extending to infinity, right? ಸೊ ಏನ್ ಬರುತ್ತೆ ನೋಡ್ಕೊಳ್ಳಿ ಆನ್ಸರ್ ಜಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಮೈನಸ್ 1. ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಮೈನಸ್ 1 ಇದೆ. ಇದೊಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು ನೀವು. ನೋಡಿ ಈಗ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ, ಇಲ್ಲಿ ನೀವು ಇದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಏನಾಯ್ತು, ಇ ಟು ದ ಪವರ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಸ್, ಮೈನಸ್ ಎಕ್ಸ್ ಇದೆ ಪ್ಲಸ್ 5x, ಇಟ್ ಬಿಕಮ್ಸ್ 4x ಪ್ಲಸ್ 3 ಮೈನಸ್ 2 ಪ್ಲಸ್ 1 ಆಯ್ತು, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಆಗುತ್ತೆ. ನೋಡಿ ಈಗ ನ್ಯೂಮರೇಟರ್ ಅನ್ನ ಚೆಕ್ ಮಾಡ್ಕೊಳ್ಳಿ, ಈಗ ಪವರ್ ನೋಡ್ಕೊಳ್ಳಿ. ಈಗ ಪವರ್ ಅಲ್ಲಿ ಏನಿದೆ, ಸೊ ಇಟ್ ಈಸ್ ನಥಿಂಗ್ ಬಟ್, ಸೊ ಐ ಕ್ಯಾನ್ ಅಬ್ಸರ್ವ್ 4x ಸ್ಕ್ವೇರ್ ಇದೆ. Again denominator ನೋಡ್ಕೊಳ್ಳಿ, denominator is also x square, so you are getting both polynomials are of the same degree. So therefore limit of that already ಹೇಳಿದ್ದೀನಿ, coefficient of x square it is 4 divided by denominator coefficient of x square it is 1. So answer for this is going to be e to the power 4 ಆಯ್ತು. ಅರ್ಥ ಆಯ್ತಾ? ಸೊ ಇದು ಒಂದು, ಅಥವಾ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಈ ಫಾರ್ಮುಲಾ ನನಗೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಇನ್ನೊಂದು ಶಾರ್ಟ್ ಕಟ್ ಟ್ರಿಕ್ ಹೇಳಿರ್ತೀನಿ ನೋಡಿ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ, ಯು ಆರ್ ಹ್ಯಾವಿಂಗ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇ ಎಕ್ಸ್ ಪ್ಲಸ್ ಎಫ್ ಹೋಲ್ ಟು ದ ಪವರ್ ಎಕ್ಸ್ ಇದ್ರೆ, ಅರ್ಥ ಆಯ್ತಾ? ಸೊ ನೀವು ಇದಕ್ಕೆ ಒಂದು ಫಾರ್ಮುಲಾ ಈಸಿಯಾಗಿ ಜ್ಞಾಪಕ ಇಟ್ಕೊಂಡು ಬರೀಬಹುದು, ಇ ಟು ದ ಪವರ್, ರೈಟ್? ಸೊ ಬಿ ಮೈನಸ್ ಎ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ ಈಗ ಇದರಲ್ಲಿ ಹೋಗೋಣ. ಇಟ್ ಈಸ್ ಇ ಟು ದ ಪವರ್ ಬಿ ಏನಿದೆ, ದಿಸ್ ಇಸ್ ಬಿ 5 ಮೈನಸ್ ಎ ಏನಿದೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಟ್ ಇಸ್ 1. ಸೊ ಇ ಟು ದ ಪವರ್ 4. ನೋಡಿ ಡೈರೆಕ್ಟ್ ಆಗಿ ಒಂದೇ ಸೆಕೆಂಡ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇ ಟು ದ ಪವರ್ 4 is going to be the right choice for this. So option for your question, it is going to be ಹೇಳ್ಬೋದು. ಈಗ ವಾಟ್ ಇಸ್ ದ ಆಪ್ಷನ್ ನೋಡಿ, ಫಸ್ಟ್ ಒನ್ ಇ ಪವರ್ 5 ಇದೆ, ಸೆಕೆಂಡ್ ಇ ಸ್ಕ್ವೇರ್, ಥರ್ಡ್ ಇ ಕ್ಯೂಬ್. ಸೊ ಆಪ್ಷನ್ ಡಿ ಇ ಟು ದ ಪವರ್ 4. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ರೈಟ್ ಚಾಯ್ಸ್. ಅರ್ಥ ಆಯ್ತಾ? ಎರಡು ಶಾರ್ಟ್ ಕಟ್ ಟ್ರಿಕ್ಸ್ ಹೇಳಿದ್ದೀನಿ, ಇದನ್ನ ಯಾಕೆ ಸಾಲ್ವ್ ಮಾಡೋದು ಅಂತ. ಎರಡರಲ್ಲಿ ಯಾವ ಮೆಥಡ್ ಅಪ್ಲೈ ಮಾಡಿದ್ರು ನಿಮಗೆ ಸರಿ ಉತ್ತರ ಬರುತ್ತೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ಮೆಥಡ್ ಮಾಡ್ಬೋದು. ವಿತ್ ದಿಸ್ ವಿಲ್ ಮೂವ್ ಆನ್ ಟು 11th question. 11ನೇ ಪ್ರಶ್ನೆ ನೋಡಿ ಏನಿದೆ. ಸೊ ನಾವು ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ 1 ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಟು ದ ಪವರ್ 3x ಮೈನಸ್ 1. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ನೋಡಿ, ಇದು ಎಕ್ಸ್ ಟರ್ಮ್ ನಿಮ್ಗೆ ಅರ್ಥ ಆಯ್ತಾ? ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ, ರೈಟ್? 1 ಮೈನಸ್ 4 ಡಿವೈಡೆಡ್ ಬೈ ಪ್ಲಸ್ ಆಫ್ ಹೀಗೆ ಬರೆದಿರ್ತೀನಿ, ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ನಾನು ಆಗ್ಲೇ ಹೇಳಿದ್ದೆ ಇದ್ರ ಪವರ್ ಏನಿರಬೇಕು, ಈ ಎಕ್ಸ್ ಜಾಗದಲ್ಲಿ ಏನಿದೆಯೋ ಅದರದ್ದು ರೆಸಿಪ್ರೋಕಲ್ ಇರಬೇಕು. ನೋಡಿ ಈ ಟರ್ಮ್ ಇದೆಯಲ್ಲ, ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1, ಅದರದ್ದು ರೆಸಿಪ್ರೋಕಲ್ ಬೇಕು ನನಗೆ ಪವರ್ ಅಲ್ಲಿ. ಸೊ ಇಲ್ಲಿ ಇಲ್ಲ, ಬೇರೆ ಏನೋ 3x ಮೈನಸ್ 1 ಇದೆ. ಸೊ ನಾವೇನ್ ಮಾಡೋಣ, ಈ ರೆಸಿಪ್ರೋಕಲ್ ನ ಬರ್ಕೊಂಬೋಣ ಇಲ್ಲಿ, ರೈಟ್? ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 4, ರೈಟ್? ಸೊ ನಾನೇನ್ ಮಾಡ್ತೀನಿ, ಅಗೈನ್ ಐ ವಿಲ್ ಮಲ್ಟಿಪ್ಲೈ ಬೈ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಮಾಡ್ಕೊಂಡೆ. ಕರೆಕ್ಟ್ ಇದೆಯಾ? ನೋಡಿ ಅದು ಎರಡು ಪವರ್ ಕ್ಯಾನ್ಸಲ್ ಆದ್ರೆ ವಾಪಸ್ ಅಲ್ಲೇ ಬರ್ತೀವಿ. ಒರಿಜಿನಲ್ ಪವರ್ ಏನಿದೆ ನಿಮ್ಗೆ
3x ಮೈನಸ್ 1 ಇದೆ. ಎಲ್ರಿಗೂ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ, ರೈಟ್? ಈಗ ನೋಡಿ, ಆ ಟರ್ಮ್ ಇನ್ಸೈಡ್ ದ ಬ್ರಾಕೆಟ್, ಇಷ್ಟು ಟರ್ಮ್ ಇದೇನಾಯ್ತು ನಿಮಗೆ, ಲಿಮಿಟ್ ಆಫ್ ದಿಸ್ ಇಸ್ ಗೋಯಿಂಗ್ ಟು ಬಿ ಇ ಆಗೋಯ್ತು ನಿಮಗೆ, ಕರೆಕ್ಟಾ? ಸೊ ಇಟ್ ಈಸ್ ಇ. ಮೇಲ್ಗಡೆಕಾಗಿ ಪವರ್ಗೆ ಲಿಮಿಟ್ ಅಪ್ಲೈ ಮಾಡಬೇಕು, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ, ರೈಟ್? ಆ -4 ಕಾನ್ಸ್ಟೆಂಟ್ ಇದೆ, ಹೊರಗಡೆ ಹಾಕೋಣ. ನಿಮ್ಗೆ ಏನ್ ಬರ್ತಾ ಇದೆ? 3x ಮೈನಸ್ 1 ಡಿವೈಡೆಡ್ ಬೈ x ಮೈನಸ್ 1 ಆಯ್ತು, ಹೌದಾ? ನೋಡಿ, 3x ಮೈನಸ್ 1 ಬೈ x ಮೈನಸ್ 1 ಎರಡು ಡಿಗ್ರಿ ಸೇಮ್ ಇದೆ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿಗ್ರಿ ಸೇಮ್ ಇರೋದ್ರಿಂದ, ಸೊ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇಸ್ ಎಕ್ಸ್ ಪವರ್ 1, ಅದರದ್ದು ಕೋಎಫಿಷಿಯಂಟ್ ನ್ಯೂಮರೇಟರ್ 3 ಇದೆ, ಡಿನಾಮಿನೇಟರ್ 1 ಇದೆ. ಸೊ 3 ಡಿವೈಡೆಡ್ ಬೈ 1, ಇಟ್ ಬಿಕಮ್ಸ್ ಇ ಟು ದ ಪವರ್ -12 ಆಗುತ್ತೆ. ವಾಟ್ ಇಸ್ ಆನ್ಸರ್ ಫಾರ್ ವಿಚ್ ಇಸ್ ದ ಚಾಯ್ಸ್ ಫಾರ್ ದಿಸ್ ಇ ಪವರ್ -12? ಸೊ ಇ ಪವರ್ -12 ಯಾವ್ದ್ರಲ್ಲಿದೆ ನೋಡ್ಕೊಳ್ಳಿ. ಇಟ್ ಈಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ, which has got e to the power -12. So answer for this is going to be option D is going to be the correct choice, right? So D ಸರಿ ಉತ್ತರ ಆಗುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಎಲ್ರಿಗೂ ಶಾರ್ಟ್ ಕಟ್ ಮೆಥಡ್. ಸೊ ಯಾರಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? Anybody, anything you would like to ask? We'll go to next question. Question number 12. ನೋಡಿ, ಇದು 12th ಕ್ವೆಶನ್ ಹೇಗಿದೆ ನೋಡ್ಕೊಳ್ಳಿ. ಫಸ್ಟ್ ಸರಿಯಾಗಿ ನೀವು ಕ್ವೆಶನ್ನ ಓದ್ಕೊಳ್ಬೇಕು, ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಏನೇನು ಮೆಥಡ್ಸ್ ಹೇಳ್ತಾ ಇದೀವಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾವ್ದು ಸಿಂಪಲ್ ಮೆಥಡ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೋ ಅದನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ನೋಡಿ, ಎಕ್ಸ್ ಟೆಂಡ್ಸ್ ಟು 0, ಎ ಪವರ್ ಸೈನ್ ಎಕ್ಸ್, ಎಕ್ಸ್ಗೆ 0 ಹಾಕೊಂಡ್ರೆ ಎ ಟು ದ ಪವರ್ 0 1 ಆಯ್ತು, -1 ಡಿವೈಡೆಡ್ ಬೈ ಇದು 1 - 1 ಆಗುತ್ತೆ, 0/0 ಫಾರ್ಮ್ ಆಗುತ್ತೆ. ನಿಮ್ಗೆ 2-3 ಮೆಥಡ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇದು ಯಾವ ಫಾರ್ಮ್ ಅಲ್ಲಿ ಬೇಕಾದ್ರೂ ತಗೊಳ್ಬಹುದು ನೀವು. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ಎ ಟು ದ ಪವರ್ x -1 ಡಿವೈಡೆಡ್ ಬೈ ಎಕ್ಸ್ ಬರೆದ್ರೆ ನಿಮ್ಗೆ ಏನಾಗುತ್ತೆ, ಲಾಗ್ ಎ ಟು ಬೇಸಿ ಲಿಮಿಟ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಇದು ರೆಗ್ಯುಲರ್ ಆಗಿ ಮಾಡ್ಕೊಳ್ಬಹುದು. ಅಂದ್ರೆ ದಟ್ ವಿಲ್ ಗಿವ್ ಯು ದ ಹಿಂಟ್ ದಟ್, ಸೊ ನನಗೆ ಡಿನಾಮಿನೇಟರ್ ಆಫ್ ನ್ಯೂಮರೇಟರ್ ಸೈನ್ ಎಕ್ಸ್ ಬೇಕು, ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಸೈನ್ ಎಕ್ಸ್ ಬೇಕು ಅಂತ ಡಿವೈಡ್ ನ್ಯೂಮರೇಟರ್ ಡಿನಾಮಿನೇಟರ್ ಬೈ ಸೈನ್ ಎಕ್ಸ್ ಮಾಡ್ಕೊಂಡು ಮಾಡ್ಬೋದು. ಅಥವಾ ನನಗೆ ಅದು ಬೇಕಾಗಿಲ್ಲ, ಬಿಕಾಸ್ ಸೊ ಯು ಕ್ಯಾನ್ ಈಸಿಲಿ ಅಪ್ಲೈ ವಿಚ್ ಥಿರಮ್? ಇಟ್ ಈಸ್ ಎಲಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು, ಕರೆಕ್ಟಾ? ಸೊ ನಾನೇನ್ ಮಾಡ್ತೀನಿ ಈಗ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎ ಪವರ್ ಸೈನ್ ಎಕ್ಸ್, ಎ ಪವರ್ ಎಕ್ಸ್ ಫಾರ್ಮ್, ಇಟ್ ಈಸ್ ಎ ಟು ದ ಪವರ್ ಸೈನ್ ಎಕ್ಸ್ ಇಂಟು ಲಾಗರಿದಮ್ ಆಫ್ ಎ ಟು ಬೇಸ್ ಇ, ಅಗೈನ್ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್, ಇಟ್ ಈಸ್ ಗೋಯಿಂಗ್ ಟು ಬಿ ಕಾಸ್ ಎಕ್ಸ್ ಆಯ್ತು, 1 ಡಿರೈವೇಟಿವ್ ಇಸ್ 0. ಹಾಗೆ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬಿ ಟು ದ ಪವರ್ ಸೈನ್ ಎಕ್ಸ್ ಇಂಟು ಲಾಗ್ ಬಿ ಟು ಬೇಸ್ ಇ ಇಂಟು ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ -1 ಡಿರೈವೇಟಿವ್ 0 ಆಯ್ತು. ಈಗ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ, ಕಾಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ನೋಡಿ, ಲಾಗ್ ಎ ಲಾಗ್ ಬಿ ಕಾನ್ಸ್ಟೆಂಟ್ ಎರಡು ತೆಗೆದು ಹೊರಗಡೆಗೆ ಹಾಕೋಣ, ಲಿಮಿಟ್ ಇಂದ ಆಚೆಗೆ ಹಾಕೋಣ. ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ ಹೊರಗಡೆ ಬರ್ತಾ ಇದೆ, ಇಂಟು ಎ ಟು ದ ಪವರ್ ಸೈನ್ ಎಕ್ಸ್ ಗೆ 0 ಹಾಕೊಂಡ್ರೆ ಸೈನ್ 0 is 0, ಎ ಟು ದ ಪವರ್ 0 ಆಯ್ತು, ಅಗೈನ್ ಬಿ ಟು ದ ಪವರ್ 0 ಆಯ್ತು. ಸೊ ಎ ಪವರ್ 0 ಬೈ ಬಿ ಪವರ್ 0, ಸೊ ಇಟ್ ಬಿಕಮ್ಸ್ 1/1. ನಿಮ್ಗೆ ಆನ್ಸರ್ ಏನು ಉಳ್ಕೊಳ್ತೀಗ, ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ. ಇದೆಯ ಆನ್ಸರ್ ನೋಡಿ. ಫಸ್ಟ್ ಆಪ್ಷನ್ ಏನಿದೆ, ಲಾಗ್ ಎ ಬೈ ಲಾಗ್ ಬಿ. ಸೆಕೆಂಡ್ ಆಪ್ಷನ್ ಲಾಗ್ ಬಿ ಬೈ ಲಾಗ್ ಎ. ಥರ್ಡ್ ಆಪ್ಷನ್ ಲಾಗ್ ಆಫ್ ಎ ಬೈ ಬಿ. ಫೋರ್ತ್ ಒನ್ ಇಸ್ ಲಾಗ್ ಆಫ್ ಬಿ ಬೈ ಎ. ಸರಿ ಉತ್ತರ ಇದಕ್ಕೆ ಆಪ್ಷನ್ ಎ, ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ ಕರೆಕ್ಟ್ ಉತ್ತರ ಆಗುತ್ತೆ ಇದಕ್ಕೆ. Now we'll go to question number 13. 13ನೇ ಪ್ರಶ್ನೆ ನೋಡ್ಕೊಳ್ಳಿ ಹೇಗಿದೆ. ದಿಸ್ ಇಸ್ ಅಗೈನ್, ಸೊ ನಾವು ಚೆಕ್ ಮಾಡೋಣ. ಫಸ್ಟ್ ಎಲಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋದ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಗೆ 0 ಹಾಕೊಂಡ್ರೆ ನಿಮ್ಗೆ ಏನಾಯ್ತು, ಲಾಗ್ 1 ಉಳ್ಕೊಳ್ತು. 3 ಪವರ್ 0 ಅಂದ್ರೆ 1 - 1, ಸೊ 0 ಡಿವೈಡೆಡ್ ಬೈ 0. ಲಾಗ್ 1ಗೆ 0 ಆಯ್ತು, ಡಿನಾಮಿನೇಟರ್ 0 ಆಯ್ತು. ಸೊ ನಾವು ಯು ಕ್ಯಾನ್ ಇಮಿಡಿಯೇಟ್ಲಿ ಗೋ ಫಾರ್ ಎಲಾಸ್ಪಿಟಲ್ ರೂಲ್. ಈ ಎಲಾಸ್ಪಿಟಲ್ ರೂಲ್ ಹಾಕ್ಬೇಕಾದಾಗ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ಈಗ ನಾನೇನ್ ಮಾಡ್ಕೊಳ್ತೀನಿ, ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಲಾಗ್ ಆಫ್ 1 + x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ 1 + x ಆಯ್ತು, 1 + x ಡಿರೈವೇಟಿವ್ 1 ಆಗುತ್ತೆ. ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3 ಪವರ್ x ಡಿರೈವೇಟಿವ್ ಮಾಡಿದ್ರೆ 3 ಪವರ್ x ಇಂಟು ಲಾಗ್ 3 ಟು ಬೇಸ್ ಇ ಆಗ್ತಾ ಇದೆ, ಕರೆಕ್ಟಾ? ಸೊ ಹಾಗೆ 1 ಡಿರೈವೇಟಿವ್ 0 ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋಣ. ಇಫ್ ಯು ಅಪ್ಲೈ ದ ಲಿಮಿಟ್
1 divided by 1 plus 0 divided by 3 power 0 into log 3 to the base e height. Clear? So 3 power 0 value ಏನಿದೆ, it is going to be 1. Numerator 1 by 1 1 ಆಯ್ತು, divided by log 3 to base e ಉಳ್ಕೊಳ್ತು ನಿಮಗೆ. log 3 to base e ಆನ್ಸರ್ ಇದೆಯಾ ನೋಡಿ. ಸೊ 1 by log 3 to base e ಇದೆ. You don't have 1 by log 3 to base e here. ಸೊ ಇಲ್ಲಿ ನೀವು ಒಂದು ಲಾಗ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಲಾಗರಿದಮಿಕ್ ಫಾರ್ಮುಲಾ. ಸೊ ಲಾಗರಿದಮ್ ಆಫ್ a to the base b if you write. So this is always 1 divided by logarithm of b to the base a height. Andre if you take the reciprocal for the logarithm, so the number and the base will get interchange. ಆ ಪ್ರಾಪರ್ಟಿ ಇಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಇಟ್ ಈಸ್ ಗೋಯಿಂಗ್ ಟು ಬಿ log e to the base 3 ಬರುತ್ತೆ. log e to the base 3 ಇದೆಯಾ ಉತ್ತರ ನೋಡ್ಕೊಳ್ಳಿ ಇಲ್ಲಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. ದಟ್ ಇಸ್ ಅ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್ ಕ್ವೆಶನ್. ಎಲ್ರಿಗೂ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. 14th ಕ್ವೆಶನ್ ನೋಡೋಣ. 14ನೇ ಪ್ರಶ್ನೆ ಏನಿದೆ? ರೈಟ್. So 14th question, limit as extending to 0. So you got extends to 0, 1 minus cos x divided by x square. Right. ನೋಡಿ ಮತ್ತೆ ಸೇಮ್ ಥಿಂಗ್. ರೈಟ್. ಸೊ ಇಲ್ಲಿ x ಗೆ 0 ಹಾಕಿದ್ರೆ 1 ಮೈನಸ್ ಕಾಸ್ 0 1 ಆಯಿತು, ಡಿವೈಡೆಡ್ ಬೈ 0 0 by 0 ಫಾರ್ಮ್ ಇದೆ. ಇಲ್ಲಿ ನೀವು ಎಲಾಸ್ಪೆಲ್ ರೂಲ್ ಅಪ್ಲೈ ಮಾಡ್ಬೋದು ಮತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಲಿಮಿಟ್ as extending to 0, right? So ಇಲ್ಲಿ 1 minus cos x ಆಯಿತು. Derivative of 1 is 0 minus cos x derivative is minus sin x, so that it becomes a sin x divided by x square derivative is 2x. ಸರಿ ಇದೆಯಾ? ನೋಡಿ ಈಗ ಮತ್ತೆ ಲಿಮಿಟ್ ಅಪ್ಲೈ ಮಾಡಿ ನೀವು. ಸೊ ಇಫ್ ಯು ಅಗೈನ್ ಅಪ್ಲೈ ದ ಲಿಮಿಟ್, sin 0 ಏನಾಯ್ತು 0 ಬರ್ತಾ ಇದೆ. ಅಗೈನ್ ಸೊ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಗೆ 0 ಹಾಕೊಂಡ್ರೆ 0 by 0 ಆಯ್ತು. ಅಗೈನ್ ಇಟ್ ಇಸ್ ಅ ಇಂಡಿಟರ್ಮಿನೇಟ್ ಫಾರ್ಮ್. ಮತ್ತೆ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ ನೀವು. ಸೊ ಯು ಕ್ಯಾನ್ ಕೀಪ್ ಆನ್ ಡೂಯಿಂಗ್ ದಟ್ ಆಸ್ ಮೆನಿ ಟೈಮ್ಸ್ ಆಸ್ ಪಾಸಿಬಲ್ ಟಿಲ್ ಯು ಗೆಟ್ ದ ಲಿಮಿಟ್ ಆಫ್ ದ ಫಂಕ್ಷನ್. ಸೈನ್ ಎಕ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ, 2x ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ. ಈಗ ಲಿಮಿಟ್ ಹಾಕೋಣ. ಸೊ ಇಫ್ ಯು ಅಪ್ಲೈ ದ ಲಿಮಿಟ್ ನ ಎಕ್ಸ್ ಗೆ 0 ಹಾಕೊಂಡಾಗ ಕಾಸ್ 0 1 ಆಯ್ತು, ಡಿನಾಮಿನೇಟರ್ ಕಾನ್ಸ್ಟೆಂಟ್ 2 ಬಂತು. ಆನ್ಸರ್ ಏನಿದೆ? ಸೊ ಏನಿದೆ ನೋಡ್ಕೊಳ್ಳಿ ಎಲ್ರು. ಇಟ್ ಇಸ್ ಗೋಯಿಂಗ್ ಟು ಬಿ 1 by 2. ಸೊ ಆಪ್ಷನ್ ಸಿ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಚಾಯ್ಸ್. ಇದು ಎಲಾಸ್ಪೆಲ್ ರೂಲ್ ಮೆಥಡ್ ಅಪ್ಲೈ ಮಾಡಿ ಮಾಡ್ಬೋದು. ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ಕೊಟ್ಟಿರ್ತೀನಿ ನೋಡಿ ಇಲ್ಲಿ. ಸೊ ವಾಟ್ ಯು ನೀಡ್ ಟು ಡೂ, ಸೊ ದ ಶಾರ್ಟ್ ಕಟ್ ಟ್ರಿಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಈ ತರದ ಪ್ರಾಬ್ಲಮ್ ಬಂದಾಗ ಸೊ ನೀವು ಇಷ್ಟೆಲ್ಲ ಎಲಾಸ್ಪೆಲ್ ರೂಲ್ ಅಪ್ಲೈ ಮಾಡೋದೇನು ಬೇಕಾಗಿಲ್ಲ. limit as extending to 0, 1 minus cos ax divided by f1 of bx, right, into f2 of cx. ಈ ತರ ಪ್ರಾಬ್ಲಮ್ ಬಂದಾಗ ಸೊ ನೀವೇನ್ ಮಾಡ್ಕೊಳ್ಬೇಕು, ಇಟ್ ಈಸ್ ಗೋಯಿಂಗ್ ಟು ಬಿ a ಸ್ಕ್ವೇರ್ ಡಿವೈಡೆಡ್ ಬೈ 2bc ಅಂತ ಜ್ಞಾಪಕ ಇಟ್ಕೊಳ್ಳಿ. ರಿಸಲ್ಟ್ a ಸ್ಕ್ವೇರ್ ಬೈ 2bc. ನೋಡಿ ಇದನ್ನ ಇಲ್ಲಿ ಅಪ್ಲೈ ಮಾಡಿ ನೋಡೋಣ ಏನೋ ವರ್ಕೌಟ್ ಆಗತ್ತಾ ಅಂತ. ಸೊ ಇದನ್ನ ಹೇಗೆ ಬರೀಬೋದು ನೋಡಿ, ಇದನ್ನ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, 1 ಮೈನಸ್ ಕಾಸ್ ಎಕ್ಸ್. ಡಿನಾಮಿನೇಟರ್ ಅಲ್ಲಿ ನಾನು 2 ಫಂಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ, ಇಲ್ಲಿ ಒಂದೇ ಒಂದು ಫಂಕ್ಷನ್ ಇದೆ ಎಕ್ಸ್ ಸ್ಕ್ವೇರ್. ನೀವೇನ್ ಮಾಡ್ಕೊಳ್ಬೇಕು, ಆ ಎಕ್ಸ್ ಸ್ಕ್ವೇರ್ ಅನ್ನ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ. ಅದಾಯ್ತಾ? ಸೊ ಈಗ ನೋಡಿ, ಈಗ ಎ ಬಿ ಸಿ ಡಿ ನಾನು ಬರ್ದಿದ್ದೀನಲ್ಲ, ಏನಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಎ ಇದೆ, ಇಲ್ಲಿ 1 ಆಯ್ತು. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಬಿ ಇಸ್ 1, ಇದರದು ಎಕ್ಸ್ ಕೋಎಫಿಷಿಯಂಟ್ ಸಿ ಇಸ್ ಆಲ್ಸೋ 1. ಈಗ ಅಪ್ಲೈ ಮಾಡ್ತೀನಿ ಫಾರ್ಮುಲಾ ನೋಡಿ. ಎ ಸ್ಕ್ವೇರ್ ಇಟ್ ಈಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಬಿ ಇಸ್ 1, ಸಿ ಇಸ್ 1. ನೋಡಿ ಆನ್ಸರ್ ಏನ್ ಬರುತ್ತೆ ನಿಮಗೆ? 1 by 2. Directly you will get within 2 seconds. You can straight away solve this question. So option C is going to be the correct choice for this question. 15ನೇ ಪ್ರಶ್ನೆ ನೋಡೋಣ ಏನಿದೆ. 15ನೇ ಪ್ರಶ್ನೆ, it is limit as extending to 0, right? Limit as extends to 0, x into e to the power x minus sin x divided by x. ಫಸ್ಟ್ ನಾವು ಎಲಾಸ್ಪೆಲ್ ರೂಲ್ ಅಪ್ಲೈ ಮಾಡ್ಬೋದಾ ನೋಡೋಣ. x ಗೆ 0 ಹಾಕೊಂಡ್ರೆ ಇಲ್ಲಿ ಫಸ್ಟ್ ಟರ್ಮ್ 0 ಆಯಿತು, sin 0 0 divided by 0. ಸೊ ಯು ಕ್ಯಾನ್ ಈಸಿಲಿ ಯೂಸ್ ದಿಸ್ ಒನ್.
ಅದು ಯೂಸ್ ಮಾಡ್ಬೋದು ಅಂದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್. ಸೊ ಈಗ ಎಲಾಸ್ಪಿಲ್ ರೂಲ್ ಅಪ್ಲೈ ಮಾಡಿ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ಎಕ್ಸ್ ಇ ಪವರ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಕ್ಸ್ ಇ ಪವರ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕು ನೀವು. ಎಕ್ಸ್ ಹಾಗೆ ಇದೆ, ಇ ಪವರ್ ಎಕ್ಸ್ ಡಿರೈವೇಟಿವ್ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್ ಹಾಗೆ ಇದೆ, ಎಕ್ಸ್ ಡಿರೈವೇಟಿವ್ ಇಸ್ 1 ಮೈನಸ್ ಸೈನ್ ಎಕ್ಸ್ ಡಿರೈವೇಟಿವ್ ಇಸ್ ಕಾಸ್ ಎಕ್ಸ್. ಹಾಗೆ ಡಿನಾಮಿನೇಟರ್ ಡಿರೈವೇಟಿವ್ ತಗೊಂಡ್ರೆ ಎಕ್ಸ್ ಡಿರೈವೇಟಿವ್ 1 ಆಯ್ತು. ಈಗ ಎಕ್ಸ್ ಗೆ 0 ಅಪ್ಲೈ ಮಾಡಿ. ಪಟಾಪಟ್ ಆನ್ಸರ್ ಹೇಳ್ಬೇಕು ನೋಡೋಣ, ಯಾರು ಹೇಳ್ತೀರಾ? ಸೊ ಎಕ್ಸ್ ಗೆ 0 ಹಾಕಿದ್ರೆ ಫಸ್ಟ್ ಟರ್ಮ್ 0 ಆಯ್ತು, ಸೆಕೆಂಡ್ ಟರ್ಮ್ ಏನಾಗುತ್ತೆ ಇ ಪವರ್ 0 ಆಯ್ತು, ಮೈನಸ್ ಕಾಸ್ 0 ಆಯ್ತು. ಕರೆಕ್ಟಾ? ಸೊ ಇ ಪವರ್ 0 1, ಕಾಸ್ 0 is 1. What is the answer for this? How many can you all give me the answer for this? It is going to be what? 0, which is option D is going to be the correct choice for this question. Question number 16 ನೋಡೋಣ. 16ನೇ ಪ್ರಶ್ನೆ ಏನಿದೆ ನೋಡಿ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ರೈಟ್? ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 1 minus cos 4 theta divided by 1 plus cos 4 theta. ಮತ್ತೆ ನೀವು ಇಲ್ಲಿ ಥೀಟಾಗೆ 0 ಹಾಕೊಂಡ್ರೆ cos 0 ಆಯ್ತು. cos 0 is 1, 1 minus again 1, so it becomes 0 by 0 form. ಸೊ ಈ ಎಲಾಸ್ಪಿಟಲ್ ಮೆಥಡ್ ಅಲ್ಲಿ ನೋಡೋಣ ಏನ್ ಬರುತ್ತೆ. ಲಿಮಿಟ್ ಆಸ್ ಥೀಟಾ ಟೆಂಡಿಂಗ್ ಟು 0, ಇಲ್ಲೇನಿದೆ ನೋಡಿ, 1 ಡಿರೈವೇಟಿವ್ 0, ಕಾಸ್ 4 ಥೀಟಾ ಡಿರೈವೇಟಿವ್ ಏನಾಯ್ತು ಮೈನಸ್ 4 ಸೈನ್ 4 ಥೀಟಾ, ಇನ್ ಬಿಟ್ವೀನ್ ಮೈನಸ್ ಇರೋದ್ರಿಂದ ಪ್ಲಸ್ ಸೈನ್ 4 ಸೈನ್ 4 ಥೀಟಾ ಆಯ್ತು, ಡಿವೈಡೆಡ್ ಬೈ ನೀವೇನ್ ಮಾಡ್ಕೊಳ್ಳಿ, ಇಟ್ ಇಸ್ 6 ಕಾಸ್ 6 ಥೀಟಾ ಆಯ್ತು, 6 ಸೈನ್, ರೈಟ್? ಸೊ 6 ಸೈನ್ 6 ಥೀಟಾ ಯು ಗೆಟ್. ಆಲ್ ರೈಟ್? ಸೊ ಈಗ ನಾನೇನ್ ಮಾಡ್ತೀನಿ, ಮತ್ತೆ ಲಿಮಿಟ್ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ಸೊ ಥೀಟಾಗೆ 0 ಹಾಕೊಂಡ್ರೆ ನಿಮ್ಗೆ ಏನ್ ಬರುತ್ತೆ, ಸೈನ್ 0 is 0, ಅಗೈನ್ 0 by 0, ಮತ್ತೆ 0 by 0 ಇಂಡೆಟರ್ಮಿನೇಟ್ ಫಾರ್ಮ್ ಬಂದ್ಬಿಡ್ತು. ಏನ್ ಮಾಡ್ಬೇಕು, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಈ 4/6 ಕಾನ್ಸ್ಟೆಂಟ್ ಆಚೆಗೆ ಹಾಕೋಣ. ಲಿಮಿಟ್ ಆಸ್ ಥೀಟಾ ಟೆಂಡಿಂಗ್ ಟು 0. ಈಗ ನೋಡಿ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೈನ್ 4 ಥೀಟಾ ಡಿರೈವೇಟಿವ್ 4 ಕಾಸ್ 4 ಥೀಟಾ ಬರುತ್ತೆ, ಸೈನ್ 6 ಥೀಟಾ ಡಿರೈವೇಟಿವ್ 6 ಕಾಸ್ 6 ಥೀಟಾ ಬರುತ್ತೆ. ಕರೆಕ್ಟ್ ಇದೆಯಾ? 4/6 ಮತ್ತೆ ಕಾನ್ಸ್ಟೆಂಟ್ ಆಚೆ ಹಾಕೋಣ. 4/6 ಇಂಟು 4/6 ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0. ನೋಡಿ ಕಾಸ್ 0 ಆಯ್ತು 1, ಕಾಸ್ 0 ಅಗೈನ್ 1 ಇನ್ ದ ಡಿನಾಮಿನೇಟರ್ ನೋಡ್ಕೊಳ್ಳಿ. ಸೊ 4 ಇಂಟು 4 ಇಟ್ ಇಸ್ 16 ಡಿವೈಡೆಡ್ ಬೈ 36 ಆಯ್ತು. 4 4s 4 9s, ರೈಟ್? 4/9 ಬರ್ತಾ ಇದೆ. 4/9 ಯಾವ್ದಿದೆ ಇಲ್ಲಿ? ಆಪ್ಷನ್ ಸಿ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಚಾಯ್ಸ್. ಈ ತರ ನೀವು ಇದನ್ನ ಎಲಾಸ್ಪೇಟರ್ ರೂಲ್ ರಿಪೀಟೆಡ್ ಮಾಡಿ ಯೂಸ್ ಮಾಡಿ ಮಾಡಬಹುದು. ಅದರ್ವೈಸ್ so what you can do, so you can go for another simple shortcut method. Limit as theta tending to 0, you are having 1 minus cos ax divided by 1 minus cos bx ಇದ್ರೆ 1 minus cos ax divided by 1 minus cos bx ಇದ್ರೆ ಈ ಎಕ್ಸ್ ಕೋಎಫಿಷಿಯಂಟ್ ಫಸ್ಟ್ ಒನ್ ಅಲ್ಲೇ ನೋಡ್ಕೊಳ್ಳಿ, ಇಟ್ ಈಸ್ ಎ ಸ್ಕ್ವೇರ್, ಅದನ್ನ ಸ್ಕ್ವೇರ್ ಮಾಡ್ಕೊಳ್ಬೇಕು, ಡಿವೈಡೆಡ್ ಬೈ ಡಿನಾಮಿನೇಟರ್ ಎಕ್ಸ್ ಕೋಎಫಿಷಿಯಂಟ್ ಇಸ್ ಬಿ ಸ್ಕ್ವೇರ್ ಮಾಡ್ಕೊಳ್ಬೇಕು. ನೋಡಿ ಈ ಐಡಿಯಾ ಇಲ್ಲಿ ಯೂಸ್ ಮಾಡ್ಬಿಡ್ತೀನಿ ಈಗ. ಸೊ ಇಫ್ ಯು ನೋ ದಟ್ ರಿಸಲ್ಟ್, ನೀವು ಇದೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಒನ್ ಅಲ್ಲಿ 4 ಇದೆ, 4 ಸ್ಕ್ವೇರ್ ಡಿವೈಡೆಡ್ ಬೈ ನೆಕ್ಸ್ಟ್ ಒನ್ ಅಲ್ಲಿ 6 ಇದೆ, 6 ಸ್ಕ್ವೇರ್ 24 divided by 36, which is same as your it is 16 divided by 36, which is same as your answer 4/9. 2 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು ಇದಕ್ಕೆ, ರೈಟ್? ಸೊ ಯು ಕ್ಯಾನ್ ಯೂಸ್ ದಿಸ್ ಶಾರ್ಟ್ ಕಟ್ ಟ್ರಿಕ್ ಟು ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಇನ್ನು ಮುಂದೆ ಈ ತರದ್ ಬಂದಾಗ 2 ಪಾಸಿಬಲ್ ಮೆಥಡ್ಸ್ ತೋರಿಸಿದ್ದೀನಿ. ನೀವು ಯಾವ್ದು ಈಸಿ ಅನ್ಸುತ್ತೆ, ಯಾವ್ದು ಗಮನದ ಜ್ಞಾಪಕ ಇಟ್ಕೊಳ್ಬೇಕು, ಆ ತರದ ರಿಸಲ್ಟ್ ಯೂಸ್ ಮಾಡಿ ಮಾಡಬಹುದು. 17ನೇ ಪ್ರಶ್ನೆ ನೋಡೋಣ ಏನ್ ಬರುತ್ತೆ. ಕ್ವೆಶ್ಚನ್ ನಂಬರ್ 17 ನೋಡಿ. ಇದು ಸ್ವಲ್ಪ ನಿಮಗೆ ಮಾಡ್ಯುಲಸ್ ಫಂಕ್ಷನ್ ಬಂದಾಗ ಕೇರ್ಫುಲ್ ಆಗಿ ಇರಬೇಕು. ಮಾಡ್ ಫಂಕ್ಷನ್ ಡೆಫಿನೇಷನ್ ಗೊತ್ತಿದೆ. ಮಾಡ್ ಫಂಕ್ಷನ್ ಹೇಗೆ ಡಿಫೈನ್ ಆಗುತ್ತೆ? ವ್ಯಾಲ್ಯೂ ಆಫ್ ಮಾಡ್ ಫಂಕ್ಷನ್, ರೈಟ್? ಸೊ ವ್ಯಾಲ್ಯೂ ಆಫ್ ದಿಸ್ ಮಾಡ್ ಫಂಕ್ಷನ್ ಯು ಕ್ಯಾನ್ ಸ್ಟ್ರೈಟ್ ಅವೇ ಡಿಫೈನ್ ಆಸ್ ಫಾಲೋಸ್. ಡೆಫಿನೇಷನ್ ಬರೆದಿರ್ತೀನಿ. ಮಾಡ್ ಎಕ್ಸ್ ವ್ಯಾಲ್ಯೂ, ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.
and you can take this as minus x if x is less than 0 ಅಂತ ಮಾಡ್ಬೋದು. ಕರೆಕ್ಟಾ? ಅಥವಾ ನೀವೇನಾದರೂ ಈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಪರೇಟ್ ಮಾಡ್ಕೊಂಡ್ರೆ, ರೈಟ್, ಸೊ ಐ ವಿಲ್ ರಿರೈಟ್ ದಿಸ್. ನೋಡಿ, ಈಗ ಗ್ರೇಟರ್ ದೆನ್ 0ನೇ ತಗೊಂಡ್ರೆ ಹೀಗೆ ಬರುತ್ತೆ, mod 0. So mod x is taken to be 0 whenever x is itself 0. This is the definition of mod function. ಹೀಗೆ ನೋಡಿ, so since it is going to be so different when x is positive and x is negative, ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡ್ಕೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ಮೈನಸ್ you are approaching through the values of x which are less than 0. So ಇಲ್ಲಿ ಫಂಕ್ಷನ್ ಏನಿದೆ, mod x divided by x ಆಯ್ತು. This is limit as h tending to 0. ನೋಡಿ, mod x ಎಕ್ಸ್ ಗಿನ್ನ 0 ಗಿನ್ನ ಕೆಳಗಡೆ ಇರೋದ್ರಿಂದ, ನೆಗೆಟಿವ್ ಇರೋದ್ರಿಂದ mod x ನ ಮೈನಸ್ ಎಕ್ಸ್ ಅಂತ ಬರೀಬಹುದು, ಡಿವೈಡೆಡ್ ಬೈ ಎಕ್ಸ್. ಇದೆರಡು ಕ್ಯಾನ್ಸಲ್ ಆಗುತ್ತೆ. ಯು ಲೆಫ್ಟ್ ವಿತ್ minus 1 here which is a constant. Value of that left hand limit is going to be minus 1 ಆಯ್ತು. ಹಾಗೆ ರೈಟ್ ಹ್ಯಾಂಡ್ ಲಿಮಿಟ್ ನೋಡ್ಕೋಣ, ಏನ್ ಬರುತ್ತೆ. ಇಟ್ ಈಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ಪ್ಲಸ್ mod x divided by x ಆಯ್ತು. Now this is going to be limit as h tending to 0. You are moving through the values of x which are greater than 0 ಇರೋದ್ರಿಂದ, ಸೊ x ಪಾಸಿಟಿವ್ ಇದೆ, mod x ವ್ಯಾಲ್ಯೂ ಏನಾಯ್ತು, x ಆಗುತ್ತೆ, ಡಿವೈಡೆಡ್ ಬೈ x ಇದೆ. ಎರಡು ತೆಗೆದ್ಬಿಟ್ರೆ 1 ಬರ್ತಾ ಇದೆ. ಲಿಮಿಟ್ ಆಫ್ 1 ಗಿವ್ಸ್ ಯು 1. ಹೀಗೆ ನೋಡ್ಕೊಳ್ಳಿ, ಈಗ ಎಲ್ ಎಚ್ ಎಲ್ ಏನ್ ಬಂದಿದೆ, -1 ಬಂದಿದೆ. ಆರ್ ಎಚ್ ಎಲ್ ಏನ್ ಬರ್ತಾ ಇದೆ, ಇಟ್ ಈಸ್ +1 ಬರ್ತಾ ಇದೆ. LHL is not equal to RHL ಆಯ್ತು. So if left hand limit of the function not equal to the right hand limit of the function, ಆನ್ಸರ್ ಗೊತ್ತಿದೆ ನಿಮ್ಗೆ, ಹೇಳ್ಬೋದು ಆನ್ಸರ್ ಯಾರಾದ್ರೂ? ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ಈಗ ತಾನೇ ಸಿನಾಪ್ಸಿಸ್ ಅಲ್ಲಿ ಹೇಳಿದ್ದೀನಿ. ಸೊ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ವಾಟ್ does not exist. Option D is going to be the right choice for this question. Now with this we'll move on to question number 18. 18ನೇ ಪ್ರಶ್ನೆ ಏನ್ ಬರ್ತಾ ಇದೆ ನೋಡೋಣ. ರೈಟ್, ನೋಡಿ, this is also again another interesting question. Limit as extending to infinity sin inverse of 4x divided by tan 7x ಬರ್ತಾ ಇದೆ, ರೈಟ್. ಸೊ ಲಿಮಿಟ್ as extending to infinity, so sin inverse of 4x divided by, so tan 4x extends to 0 ಮಾಡ್ಕೊಳ್ಳೋಣ ಇದನ್ನ, ರೈಟ್. ಸೊ ಈಗ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ sin inverse 0 is 0, tan 0 is 0, 0 by 0 ಫಾರ್ಮ್ ಬಂತು. ನಾವೇನ್ ಮಾಡ್ಕೊಳ್ಳೋಣ, ಲೆಟ್ ಅಸ್ ಚೆಕ್ ಬೈ ಯೂಸಿಂಗ್ ಯುವರ್ L'Hospital rule. ಲಿಮಿಟ್ as extending to 0, ರೈಟ್. sin inverse 4x ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 by root of 1 minus 4x the whole squared ಆಯ್ತು, ಇಂಟು ಡಿರೈವೇಟಿವ್ ಆಫ್ 4x is 4 ಬರುತ್ತೆ. tan 7x ನ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, secant squared 7x ಇಂಟು ಡಿರೈವೇಟಿವ್ ಆಫ್ 7x is 7 ಬಂತು. ಈಗ x ಗೆ 0 ಅಪ್ಲೈ ಮಾಡಿ. ನೋಡಿ, ಇಲ್ಲಿ ಕಾನ್ಸ್ಟೆಂಟ್ 4 ಇದೆ, ನ್ಯೂಮರೇಟರ್ ಅಲ್ಲಿ ಕಾನ್ಸ್ಟೆಂಟ್ 7 ಇದೆ. We will remove that outside directly, right? So now apply the limit for this function. ಈ term 0 ಆಗುತ್ತೆ. So cos this is going to be 0 now. It is nothing but 1 by root 1 divided by secant 0 is going to be, so it is secant 0 you left with. It is 4 by 7 into 1 divided by secant 0 is 1. Answer for this is going to be ಏನ್ ಬರ್ತಾ ಇದೆ, 4 by 7. ಯಾವುದು ಸರಿ ಉತ್ತರ ಇದಕ್ಕೆ? ಆಪ್ಷನ್ ಬಿ is going to be the right choice for this question. So in case if you find little difficult to simplify this kind of function, ಇಲ್ಲಿ ನಿಮಗೆ ಇನ್ನೊಂದು ಶಾರ್ಟ್ ಕಟ್ ಟ್ರಿಕ್ ಹೇಳ್ಕೊಟ್ಟಿರ್ತೀನಿ ನೋಡಿ. ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ಶಾರ್ಟ್ ಕಟ್ ಟ್ರಿಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಲಿಮಿಟ್ as extending to 0, you are having f of ax divided by g of bx, where this f and g are any functions, that doesn't matter. It may be trigonometric function or it may be
ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆರ್ ಇಟ್ ಮೇ ಬಿ ನಿಮ್ಗೆ ಹೈಪರ್ಬೋಲಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಯಾವ್ದಾದ್ರೂ ಇದ್ಕೊಳ್ಳಿ, ಡೈರೆಕ್ಟ್ ಆಗಿ ಲಿಮಿಟ್ ಏನ್ ಬರ್ಕೊಳ್ಬೇಕು, ಎಕ್ಸ್ ಕೋಎಫಿಷಿಯಂಟ್ ಏನಿದೆ ನೋಡ್ಕೊಳ್ಳಿ, ಇಟ್ ಇಸ್ ಎ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಬಿ, ಎ ಬೈ ಬಿ ಡೈರೆಕ್ಟ್ ಬರೀಬಹುದು ನೋಡಿ. ಅದೇ ತರ ಬಂದ್ರೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇಸ್ 4, y coefficient is 7, 4 by 7. So which is the answer which you already got by using your regular method, right? So ಈ ತರ ಈ ಶಾರ್ಟ್ ಕಟ್ ಟ್ರಿಕ್ ಅನ್ನ ಯೂಸ್ ಮಾಡಬಹುದು ನೀವು. ಅರ್ಥ ಆಯ್ತಾ? ಈ ಶಾರ್ಟ್ ಕಟ್ ಟ್ರಿಕ್ ನೀವು ಜ್ಞಾಪಕ ಇಟ್ಕೊಂಡ್ರೆ 2 ಸೆಕೆಂಡ್ ಅಲ್ಲಿ ಲಿಮಿಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತಾ? ಹಾಗೆ with this idea we'll go for 19th question. 19ನೇ ಪ್ರಶ್ನೆ ನೋಡಿ ಏನಿದೆ. Now so question number 19. ಆಲ್ ರೈಟ್ ನೋಡಿ, ಈಗ ಆಲ್ರೆಡಿ ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಈ ಥರದಕ್ಕೆ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0. ನೀವು ಇದನ್ನ ಫಾರ್ಮುಲಾ ಹಾಕ್ಕೊಂಡ್ರೆ ಡೈರೆಕ್ಟ್ ಆಗಿ ಎಲಾಸ್ಪೆಲ್ ರೂಲ್ ಅಪ್ಲೈ ಮಾಡ್ಬೋದು. ಅದರ್ವೈಸ್ ಇಟ್ ಈಸ್ ಗೋಯಿಂಗ್ ಟು ರಿಸೆಂಬಲ್ ಯುವರ್ ಶಾರ್ಟ್ ಕಟ್ ರಿಸಲ್ಟ್. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 1 minus cos ax divided by so f1 of bx into f2 of cx ಇದ್ದಾಗ ಆನ್ಸರ್ ಏನು ಹೇಳಿದೆ ನಿಮಗೆ, a square by 2bc ಇದು ಅಲ್ವಾ ನೋಡಿ. ಈಗ ಇಲ್ಲೇನಿದೆ, ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದನ್ನ ಇನ್ನೊಂದನ್ನು ನೀವೇನ್ ಬರ್ಕೊಳ್ಬಹುದು, ಇಟ್ ಈಸ್ ನೆಕ್ಸ್ಟ್ ಫಂಕ್ಷನ್ 1 ಅಂತ ಬರ್ಕೊಳ್ಬಹುದು, ರೈಟ್? ಸೊ ಇಲ್ಲಿ a ಏನಾಯ್ತು, a is 2, b is 6 and c is right. So it is going to be 1, it is a square, it is 2 square divided by, right? So it is 6 into 2, right? Into, so 1, it is going to be 4 divided by 6 into 2, it becomes 12, right? 4 by 12, so it is going to be 1 by 3 ಬರ್ತಾ ಇದೆಯಾ, ಚೆಕ್ ಮಾಡೋಣ ಆನ್ಸರ್ ಏನು ಬರ್ತಾ ಇದೆ ಅಂತ. So it is going to be, you are getting 3, I think ಏನೋ ಮಿಸ್ಟೇಕ್ಸ್ ಆಗಿದೆ ಅನ್ಸುತ್ತೆ, ನೋಡೋಣ. ಸೊ ಲೆಟ್ ಮಿ ಚೆಕ್ ಬೈ ಯೂಸಿಂಗ್ ಯುವರ್ ಎಲಾಸ್ಪೆಲ್ ರೂಲ್, ರೈಟ್? ಸೊ ಈಗ ಲೆಟ್ ಅಸ್ rearrange this. Limit as extending to 0, limit as extending to 0 ನೋಡಿ ಇಲ್ಲಿ, if you differentiate this, so cos 2x, one derivative 0, cos 2x derivative it is minus 2 sine, right? So plus ಆಯ್ತು, 2x divided by 6x derivative is going to be 2, right? So ಈಗ ಮತ್ತೆ ನೀವು you can apply the limit for this one, yeah. So it is going to be 2 into 0 divided by 6, ನಿಮ್ಗೆ ಏನು ಬರುತ್ತೆ, 0 ಬರುತ್ತೆ. ನಾನು ಆಗ್ಲೇ ಏನು ಮಾಡಿದ್ದೆ ನೋಡಿ, ಸೇಮ್ ಮೆಥಡ್ ಅನ್ನು ಅಪ್ಲೈ ಮಾಡ್ಬೋದು, ಪ್ರೀವಿಯಸ್ ಒನ್. ದಿಸ್ ಐ ಕ್ಯಾನ್ ರೈಟ್ ಆಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 1 minus cos 2x divided by, ಡಿನಾಮಿನೇಟರ್ ಅಲ್ಲಿ ಒಂದೇ ಒಂದು ಫಂಕ್ಷನ್ ಇದೆ 6 into x, ಇನ್ನೊಂದು ಫಂಕ್ಷನ್ ಅನ್ನ ನಾವು 0 into x ಅಂತ ಬರ್ಕೊಳ್ಬಹುದು. ದಟ್ ಇಸ್ ಅ ಮಿಸ್ಟೇಕ್ ವಾಟ್ ವಿ ಹ್ಯಾವ್ ಡನ್. ಸೊ ಇಲ್ಲಿ ಏನಾಯ್ತು, a is 2, b is 6, c is 0 ಬರ್ತಾ ಇದೆ, ಹೌದಾ? ಸೊ ಆನ್ಸರ್ ಏನಿದಕ್ಕೆ, ಇಟ್ ಈಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2ac ಫಾರ್ಮುಲಾ ಜ್ಞಾಪಕ ಇದೆ. b is nothing but 2 square, right? Divided by b is it is a square divided by 2bc ಅಲ್ವಾ, a square divided by 2bc, right? So will you get that answer for this one? I think ಇಲ್ಲ, ಇದನ್ನ ಈ ಫಾರ್ಮಲ್ ಬರೀಲಿಕ್ಕೆ ಆಗಲ್ಲ, ಬಿಕಾಸ್ ಇಲ್ಲಿ ಡಿನಾಮಿನೇಟರ್ 0 ಆಗೋದ್ರಿಂದ ಯು ಕಾಂಟ್ ಟೇಕ್ ದಟ್ ಟು ದಿಸ್ ಫಾರ್ಮ್. ಸೊ ಯು ಕ್ಯಾನ್ ಜಸ್ಟ್ ಯೂಸ್ ರೂಲ್ ಯೂಸ್ ಮಾಡಿ ಮಾಡ್ಬೋದು. ಸೊ ಆನ್ಸರ್ ಫಾರ್ ದಟ್ ಕ್ವೆಶನ್ ವಾಟ್ ಯು ಗೆಟ್, ಇಟ್ ಈಸ್ ಗೋಯಿಂಗ್ ಟು ಬಿ, so 0, option A is going to be the answer for this one. Suppose denominator ಅಲ್ಲಿ x square ಇತ್ತಂದ್ರೆ ಮಾಡ್ಬೋದು, ಆ ಮೆಥಡ್ ಅಪ್ಲೈ ಮಾಡಿ ಮಾಡ್ಬೋದು. ಅರ್ಥ ಆಯ್ತಾ? So option A is going to be the right choice. Any questions there? ಯಾರಿಗಾದ್ರೂ ಕ್ವಶನ್ಸ್ ಏನಾದರೂ ಇದೆಯಾ? How many of them are there in the right? So ನೋಡಿ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 20th ಕ್ವೆಶನ್ ಏನಿದೆ, ಎಲ್ಲರೂ ಆನ್ಸರ್ ಹೇಳ್ಬೇಕೀಗ. ಸೊ ಐ ಕ್ಯಾನ್ ಯೂಸ್ ದಟ್ ಪ್ರೀವಿಯಸ್ ಶಾರ್ಟ್ಕಟ್ ಮೆಥಡ್ ಟ್ರಿಕ್ ವಾಟ್ ಐ ಸೆಡ್. ನಾವು ಇಟ್ ರಿಸೆಂಬಲ್ಸ್ 1 minus cos ax divided by x into sin 3x. ಸೊ ಇದು f1 of ax or cx I can write, f2 of dx or bx ಏನೋ ಬರ್ಕೋಣ. ಸೊ
ಸೊ ದಿಸ್ ಇಸ್ ಯುವರ್ ಎ, ಇದ್ರದ್ದು ಸ್ಕ್ವೇರ್ ಮಾಡ್ಕೊಳ್ಳಿ. ಇಟ್ ಈಸ್ 5 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 1 ಇಂಟು ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 3 ಇದೆ. ಸೊ ಇಟ್ ಈಸ್ 25 ಡಿವೈಡೆಡ್ ಬೈ 2 ಇಂಟು 3 ಎಷ್ಟಾಯ್ತು? ಇಟ್ ಇಸ್ ಗೋಯಿಂಗ್ ಟು ಬಿ 6. ಆನ್ಸರ್ ಇದೆಯಾ ನಿಮಗೆ? 25/6. ನೋಡಿ ಎಷ್ಟು ಸುಲಭವಾಗಿ ಸಾಲ್ವ್ ಮಾಡ್ಬೋದು ಈ ಕ್ವೆಶನ್. ಯು ನೋ ನೀಡ್ ಟು ಗೋ ಫಾರ್ ಯುವರ್ ಎಲ್ ಹಾಸ್ಪಿಟಲ್ ರೂಲ್ or limit concepts or anything like that. So straight away you can write the answer for this. If you remember the result what I said, so I will rewrite that again. Limit as extending to 0 1 minus cos ax divided by f1 of bx into f2 of cx ಇದ್ದಾಗ ಏನು ಬರ್ಕೊಳ್ತೀರಾ ಆನ್ಸರು? a square divided by 2bc. ಫಾರ್ಮುಲಾ ಜ್ಞಾಪಕ ಇಟ್ಕೊಂಡ್ರೆ 2 ಸೆಕೆಂಡಲ್ಲಿ ನೀವು ಲಿಮಿಟ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಹಾಗೆ 21ನೇ ಪ್ರಶ್ನೆ ನೋಡೋಣ. ರೈಟ್, ನೋಡಿ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದೆ, ಒಂಚೂರು ಟ್ರಿಕ್ ಇದೆ ಇದರಲ್ಲಿ. ಇಲ್ಲಿ ಕಾಸ್ಗೆ ಪವರ್ ಇದೆ ಇಲ್ಲಿ, ಅರ್ಥ ಆಯ್ತಾ? ಸೊ ಏನಪ್ಪ ಮಾಡೋದು ಅಂತ, ಕಾಸ್ಗೆ ಪವರ್ ಇಲ್ಲ ಅಂತಂದ್ರೆ ನೀವು ಪ್ರೀವಿಯಸ್ ರಿಸಲ್ಟ್ ಡೈರೆಕ್ಟ್ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಇಲ್ಲೊಂಚೂರು ಚೇಂಜ್ ಮಾಡಿ ಬರೆದಿರ್ತೀನಿ ಫಾರ್ಮುಲಾ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಶಾರ್ಟ್ ಕಟ್ ಟ್ರಿಕ್ ನೀವೇನ್ ಮಾಡ್ಕೊಳ್ಬೇಕಂದ್ರೆ, limit as extending to 0 1 minus cos to the power n of ax divided by f1 of bx into f2 of cx, whatever it may be the function f1 and f2, right? ಈ ಪವರ್ ಏನಿದೆ ನೋಡ್ಕೊಳ್ಳಿ, ಕಾಸ್ಗೆ ಈ ಎನ್ ಬರ್ಕೊಳ್ಳಿ, ಅರ್ಥ ಆಯ್ತಾ? ಇಂಟು ಉಳಿದಿರೋದು ಹಾಗೆ ನಾವು ಅವಾಗಲೇ ಏನ್ ಬರ್ದಿದ್ವಿ ಅದೇ ಫಾರ್ಮುಲಾ, a square divided by 2bc. ಅರ್ಥ ಆಯ್ತಾ? ಸೊ ವಿತ್ ದಿಸ್ ವಿಲ್ ಗೋ ಫಾರ್ ದ ಗಿವನ್ ಕ್ವೆಶನ್. ಎನ್ ಏನಪ್ಪ ಇದೆ ಇಲ್ಲಿ? 2 ಇದೆ. ಎ ಏನಿದೆ? 3 ಇದೆ. ಅದನ್ನ ಸ್ಕ್ವೇರ್ ಮಾಡ್ಕೊಳ್ಬೇಕು. ಡಿವೈಡೆಡ್ ಬೈ ಅಗೈನ್ ಡಿನಾಮಿನೇಟರ್ ಅಲ್ಲಿ, ಸೊ ಬಿ ಏನಿದೆ? ಇಟ್ ಇಸ್ 2 ಇಂಟು, ಸೊ ಆಲ್ರೆಡಿ 1 2 ನಮ್ಮ ಹತ್ರ ಇದೆ. ಸೊ ಅಗೈನ್ ಸಿ ಇಸ್ ನಥಿಂಗ್ ಬಟ್ 3. ಅರ್ಥ ಆಯ್ತಾ? ನೋಡಿ ಇಲ್ಲಿ ಒಂದು 2 1 2 ಕ್ಯಾನ್ಸಲ್ ಆಯ್ತು. 1 3 ಹೊರಟೋಗುತ್ತೆ. ಏನ್ ಬರುತ್ತೆ ಆನ್ಸರ್? 3/2 ಬರ್ತಾ ಇದೆ. ಇದೆಯಾ ನೋಡ್ಕೊಳ್ಳಿ ಆನ್ಸರ್? 3/2 ಇದೆಯಾ? ರೈಟ್. ಸೊ ಡೈರೆಕ್ಟ್ಲಿ 2 ಸೆಕೆಂಡ್ ಸಾಕು ನೀವು ಇದು ಪ್ರಶ್ನೆ ಉತ್ತರ ಮಾಡೋದಕ್ಕೆ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ದ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್. ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಯು ಕ್ಯಾನ್ ರೆಸ್ಪಾಂಡ್ ಟು ಮೀ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಇಟ್ ಟು ಮೀ, ಸೊ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಅಗೈನ್. ಸೊ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅನ್ಕೊಂಡು ವಿಲ್ ಗೋ ಟು ಕ್ವೆಶನ್ ನಂಬರ್ 22. ರೈಟ್, 22nd question ನೋಡಿ ಹೇಗಿದೆ. Right, so if you apply L hospital rule for this again, so you may not get the correct answer for this one, right? So ಇಲ್ಲಿ ಇದು ಇನ್ನೊಂದು ಫಾರ್ಮುಲಾ ಬರೆದಿರ್ತೀನಿ ನಿಮಗೆ, ನೋಡ್ಕೊಳ್ಳಿ. ಲಿಮಿಟ್ as extending to 0. ಸಪೋಸ್ ಇಲ್ಲಿ ಡಿಫರೆನ್ಸ್ ಆಫ್ 2 ಕಾಸ್ ಫಂಕ್ಷನ್ಸ್ ಇದೆ. cos ax minus cos bx divided by f1 of cx into f2 of dx. ಈ ತರ ಫಾರ್ಮಲ್ ಇದೆ ನೋಡಿ ಪ್ರಾಬ್ಲಮ್ ಈಗ. ಸೊ ಈ ತರ ಫಾರ್ಮಲ್ ಇದ್ದಾಗ ನೀವು ಶಾರ್ಟ್ಕಟ್ ಮೆಥಡ್ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ, ಇಲ್ಲಿ ಬಿ ನೋಡ್ಕೊಳ್ಳಿ, ಬಿ ಮೈನಸ್ ಎ ಡಿವೈಡೆಡ್ ಬೈ, ರೈಟ್, ಬಿ ಮೈನಸ್ ಎ ಡಿವೈಡೆಡ್ ಬೈ 2 into c into d, right? So 2cd, right? b square minus a square ಮಾಡ್ಕೊಳ್ಳಿ. It is not b minus a, b square minus a square into 2cd ಹಾಕೋಣ. ಸೊ ಈಗ ಚೆಕ್ ಮಾಡೋಣ ಏನ್ ಬರುತ್ತೆ ನೋಡಿ. b square, b is nothing but 7. So 7 square, right, minus 5 square, right, divided by 2 into, this is your c and this is your d now, right? It is 2 into d is 3. ಅರ್ಥ ಆಯ್ತಾ? 7 ಸ್ಕ್ವೇರ್ ನೋಡಿ ಏನ್ ಬರ್ತಾ ಇದೆ? 7 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 49 ಮೈನಸ್ 25 ಡಿವೈಡೆಡ್ ಬೈ 4 ಇಂಟು 3 ಆಯ್ತು. 49 ಮೈನಸ್ 25 24 ಆಯ್ತು. ಡಿವೈಡೆಡ್ ಬೈ 12 ಬರ್ತಾ ಇದೆ. 24/12. ಯು ಡೈರೆಕ್ಟ್ಲಿ ಗೆಟ್ 2 ಆನ್ಸರ್ ಇದೆಯಾ ನೋಡ್ಕೊಳ್ಳಿ. ಇಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. ನೋಡಿ ಎಷ್ಟು ಟೈಮ್ ಉಳ್ಕೊಳ್ಳುತ್ತೆ ನಿಮ್ಗೆ ಇದರಲ್ಲಿ. ಸೊ ಇಫ್ ಯು ರಿಮೆಂಬರ್ ದಿಸ್ shortcut trick for this one, so you can easily solve this question with no time. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಫಾರ್ಮುಲಾ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ, ಜ್ಞಾಪಕ ಇಟ್ಕೊಂಡ್ರೆ. ಸೊ ಲಿಮಿಟ್ ಕಾನ್ಸೆಪ್ಟೇ ಬೇಕಾಗೋದಿಲ್ಲ, ಜಸ್ಟ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ಯು ಕ್ಯಾನ್ ಡೂ
and you can write the answer for this. We'll go to question number 23. ಯಾ ನೋಡಿ 23ನೇ ಪ್ರಶ್ನೆ. ಸೊ ಕಾಸ್ ಪವರ್ ಇದೆ ಇಲ್ಲಿ, ನಿಮ್ಗೆ ಅರ್ಥ ಆಯ್ತಾ? ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಮತ್ತೆ ಅಲ್ಲಿ ಆಗ್ಲೇ ಬರೆದ್ವಲ್ಲ ಒಂದು ರಿಸಲ್ಟ್, ಅದೇ ತರ ಬರೀಬಹುದು ಇದನ್ನ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಕಾಸ್ ಪವರ್ ಎನ್ ಎ ಎಕ್ಸ್ ಮೈನಸ್ ಕಾಸ್ ಟು ದ ಪವರ್ ಎನ್ ಬಿ ಎಕ್ಸ್ ಡಿವೈಡೆಡ್ ಬೈ f1 of cx into f2 of c dx ಇದ್ದಾಗ. ಅರ್ಥ ಆಯ್ತಾ? ಇದು ಶಾರ್ಟ್ ಕಟ್ ಮೆಥಡ್ ನಿಮ್ಗೆ. ಸೊ ಟ್ರಿಕ್ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ನೀವೇನ್ ಮಾಡ್ಕೊಳ್ಳಿ, ಈ ಪವರ್ ಏನಿದೆ ನೋಡ್ಕೊಳ್ಳಿ. ಕಾಸ್ಗೆ ಏನ್ ಪವರ್ ಇದೆ, ಇಲ್ಲಿ ಎನ್ ಇದೆ, ಅರ್ಥ ಆಯ್ತಾ? ಇಂಟು ಮತ್ತೆ ಸೇಮ್ ಫಾರ್ಮುಲಾ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2cd ಬರ್ಕೊಳ್ಬೇಕು. ಅರ್ಥ ಆಯ್ತಾ? ನೋಡಿ, ಈಗ ಇಲ್ಲೇನಿದೆ 3 ಇದೆ ಪವರ್, ಇಲ್ಲಿ 3 ಬರೆದು ಬಿಡ್ತೀನಿ. ಅರ್ಥ ಆಯ್ತಾ? ಸೊ ಬಿ ಏನಪ್ಪ ಇದೆ, ಬಿ ಈಸ್ ಯುವರ್ 4 ನಾವು. ಸೊ 4 ಸ್ಕ್ವೇರ್ ಮೈನಸ್ ಎ ಏನಿದೆ, ಸೊ 3 ಇದೆ, 3 ಸ್ಕ್ವೇರ್ ಡಿವೈಡೆಡ್ ಬೈ 2 ಸಿ ಏನಪ್ಪ ಇದೆ, ಇಟ್ ಈಸ್ ನಥಿಂಗ್ ಬಟ್ 3 ಇಂಟು ಡಿ. ನೋಡಿ ಸೈನ್ ಒಳಗಡೆ ಇದೆ 2, ಎಕ್ಸ್ ಕೋಎಫಿಷಿಯಂಟ್ ಇಟ್ ಈಸ್ 2 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿ ನೋಡೋಣ. 3 ಇಂಟು 4 ಸ್ಕ್ವೇರ್ ಇಸ್ 16 ಮೈನಸ್ 9 ಬರ್ತಾ ಇದೆ ಡಿವೈಡೆಡ್ ಬೈ 2 ಇಂಟು 3 ಇಂಟು 2 ಆಯ್ತು. ಕರೆಕ್ಟಾ? 3 ಕ್ಯಾನ್ಸಲ್ ಆಯ್ತು. ಸಿಂಪ್ಲಿಫೈ ಮಾಡಿ ಕ್ವಿಕ್ ಆಗಿ ಆನ್ಸರ್ ಹೇಳಿ ನೋಡೋಣ. 16 ಮೈನಸ್ 9, 16 ಮೈನಸ್ 9 ಏನ್ ಬರ್ತಾ ಇದೆ, ಇಟ್ ಈಸ್ 7 ಡಿವೈಡೆಡ್ ಬೈ 2/2. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ 4. 7/4 ಉತ್ತರ ಇದೆಯಾ? ಸೊ ಆಪ್ಷನ್ ಸಿ ಇಸ್ ಗೋಯಿಂಗ್ ಟು ಬಿ ದ ಕರೆಕ್ಟ್ ಚಾಯ್ಸ್. ರೈಟ್. ನೋಡಿ, ಈಗ ಲಿಮಿಟ್ಸ್ ಎಷ್ಟು ಸುಲಭ ಅನಿಸ್ತಾ ಇದೆ ನಿಮ್ಗೆ. ಈ ತರ ಫಾರ್ಮುಲಾಸ್ ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಲಿಮಿಟ್ಸ್ ಬಿಕಮ್ಸ್ ವೆರಿ ವೆರಿ ಈಸಿ. ಯು ಕ್ಯಾನ್ ಸಾಲ್ವ್ ಎನಿ ಲಿಮಿಟ್ ಕ್ವೆಶನ್ ಯು ವಿಶ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ರೈಟ್. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಬನ್ನಿ. 24ನೇ ಪ್ರಶ್ನೆ ಏನಿದೆ ನೋಡಿ. ಇಟ್ ಈಸ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 sin 4 theta minus sin 6 theta divided by 5 theta. ನಿಮಗೆ ಈ ತರದ್ದು ಬಂದ ತಕ್ಷಣ ತಲೆಯಲ್ಲಿ ರಿಸಲ್ಟ್ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸ್ಟ್ಯಾಂಡರ್ಡ್ ರಿಸಲ್ಟ್ ಆಲ್ರೆಡಿ ಹೇಳಿದೀನಿ ನಿಮಗೆ ಸಿನಾಪ್ಸಿಸ್ ಅಲ್ಲಿ. ಸೊ ಲಿಮಿಟ್ ಆಸ್ ಥೀಟಾ ಟೆಂಡಿಂಗ್ ಟು 0 sin theta by ಥೀಟಾ ವ್ಯಾಲ್ಯೂ ಏನಪ್ಪ ಇರುತ್ತೆ, ಲಿಮಿಟ್ ವ್ಯಾಲ್ಯೂ 1 ಇರುತ್ತೆ. ಸೊ ಹಾಗಾಗಿ ಈ ಫಾರ್ಮ್ ತಗೊಂಬರೋಣ. ನಿಮ್ಗೆ ಶಾರ್ಟ್ ಕಟ್ ಮೆಥಡ್ ಆಮೇಲೆ ಹೇಳ್ತೀನಿ. ಸೊ ಶಾರ್ಟ್ ಕಟ್ ಏನು ಉಪಯೋಗ ಅನ್ನೋದು ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 5 ಕಾನ್ಸ್ಟೆಂಟ್ ಇದೆ. ಐ ಕ್ಯಾನ್ ಪುಟ್ ಇಟ್ ಔಟ್ಸೈಡ್ ದ ಲಿಮಿಟ್. ಸೊ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0. ಈ ಥೀಟಾನ 2 ಟರ್ಮ್ಗೂ ಸ್ಪ್ಲಿಟ್ ಮಾಡಿ ಬರ್ಕೊಂಬಿಡೋಣ. ನಿಮ್ಗೆ ಏನಾಗುತ್ತೆ, ಸೈನ್ 4 ಥೀಟಾ ಡಿವೈಡೆಡ್ ಬೈ ಥೀಟಾ ಆಯ್ತು ಮೈನಸ್ ಸೈನ್ 6 ಥೀಟಾ ಡಿವೈಡೆಡ್ ಬೈ ಥೀಟಾ ಆಯ್ತು. ಕರೆಕ್ಟಾ? ಸೊ ಈಗ ನೀವೇನ್ ಮಾಡಬೇಕು, ಸೈನ್ 4 ಥೀಟಾ ಬೈ ಥೀಟಾ ಇದೆ, ಅಲ್ಲಿ ನನಗೆ ಥೀಟಾ ಬೇಡ, 4 ಥೀಟಾ ಬೇಕು. ಸೊ 4 ಥೀಟಾ ಬೇಕಾಗಿರೋದ್ರಿಂದ ನೀವೇನ್ ಮಾಡ್ಕೊಳ್ಳಿ, ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 4 ಮಾಡ್ಕೊಳ್ಳಿ ಫಸ್ಟ್ ಟರ್ಮ್ನ. ನೆಕ್ಸ್ಟ್ ಇಲ್ಲಿ 6 ಬೇಕಾಗಿರೋದ್ರಿಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 6 ಮಾಡ್ಕೊಳ್ಳಿ. ನೋಡಿ, ಇದನ್ನ ಲಿಮಿಟ್ ಅಪ್ಲೈ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಲಿಮಿಟ್ ಸೈನ್ 4 ಥೀಟಾ ಬೈ ಥೀಟಾ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ವಾಟ್ ಹ್ಯಾಪನ್ಸ್, ಇಟ್ ಈಸ್ ಗೋಯಿಂಗ್ ಟು ಬಿ 1/5 ಇಂಟು ಏನಾಯ್ತು ನೋಡಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 4 ಇಂಟು 1 ಆಯ್ತು. ಕರೆಕ್ಟಾ? minus the next one is 6 into 1 ಆಯ್ತು. So it is going to be 4 minus 6 minus 2 divided by what is that, 5 ಬರ್ತಾ ಇದೆ. ಅರ್ಥ ಆಯ್ತಾ? ನಿಮ್ಗೆ ಇನ್ನೊಂದು ಶಾರ್ಟ್ ಕಟ್ ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡಿ ಈಗ. ಸೊ ಶಾರ್ಟ್ ಕಟ್ ಟ್ರಿಕ್. ಸೊ ಟು ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಇಲ್ಲಿ ಸೈನ್ ರಿಸಲ್ಟ್ ಇದೆ, ಲಿಮಿಟ್ ಆಸ್ ಥೀಟಾ ಟೆಂಡಿಂಗ್ ಟು 0. ಸೊ ಯು ಗಾಟ್ ಸೈನ್ ಫಂಕ್ಷನ್, ಇಟ್ ಈಸ್ sin m theta, sin m theta minus sin n theta ಇದೆ. ಕರೆಕ್ಟಾ? sin n theta divided by, so I will write f1 of, so you can write ax. I am going to write, right? So any function ಇಲ್ಲಿದೆ. Otherwise you can simply write ax ಅಂತಾನೆ ತಗೊಳ್ಳೋಣ ಇದನ್ನ. ಕ್ಲಿಯರ್? ಆರ್ ಎ ಥೀಟಾ ಅಂತ ಬರ್ಕೊಳ್ಳೋಣ. ಸೊ ಲೆಟ್ ಅಸ್ ಮೋರ್ ಕ್ಲಿಯರ್ ಫಾರ್ ದಿಸ್. ಇಲ್ಲಿ ಥೀಟಾ ಟರ್ಮ್ ಇರೋದ್ರಿಂದ ಎ ಥೀಟಾ ಅಂತ ಬರೆಯೋಣ. ಈಗ ಇದನ್ನ ಏನಪ್ಪ ಬರ್ಕೊಳ್ಬೋದು ಅಂತಂದ್ರೆ,
ಎಂ ಮೈನಸ್ ಎನ್ ಡಿವೈಡೆಡ್ ಬೈ ಎ ಅಂತ ಬರ್ಕೊಳ್ಳಿ. ಎಂ ಮೈನಸ್ ಎನ್ ಡಿವೈಡೆಡ್ ಬೈ ಎ. ಸೊ ಆ ರಿಸಲ್ಟ್ ಅನ್ನ ತಗೊಂಬಂದು ಇದರಲ್ಲಿ ಅಪ್ಲೈ ಮಾಡಿದ್ರೆ ದಿಸ್ ಇಸ್ ಯುವರ್ ಎಂ ಅಂಡ್ ದಿಸ್ ಇಸ್ ಯುವರ್ ಎನ್. ಇಲ್ಲಿ ಎ ಇದೆ ನೋಡಿ. ಈಗ 4 ಮೈನಸ್ 6 ಡಿವೈಡೆಡ್ ಬೈ 5 ಆಯ್ತು. ಒಂದೇ ಸೆಕೆಂಡ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ. -2 ಡಿವೈಡೆಡ್ ಬೈ 5 ವಿಚ್ ಇಸ್ ದ ಆನ್ಸರ್ ವಾಟ್ ವಿ ಗಾಟ್. ಸೊ ಆಪ್ಷನ್ ಡಿ. ಸೊ ಈ ತರ ಶಾರ್ಟ್ ಕಟ್ಸ್ ಅನ್ನ ನೀವೇ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ರೈಟ್. 25th ಕ್ವೆಶನ್ ನೋಡಿ ಹೇಗಿದೆ ನೋಡೋಣ. ಸೊ ವಿಲ್ ಗೋ ಫಾರ್ 25th ಕ್ವೆಶನ್. ಎಸ್, ಇಟ್ಸ್ ಅಗೈನ್ another interesting question, very useful question, so which is repeated in your given in one of your previous question papers. Limit as extending to 1 tan of x squared minus 1 by x minus 1 ಇದೆ. ಫಸ್ಟ್ ಲಿಮಿಟ್ ಅಪ್ಲೈ ಮಾಡ್ಕೊಂಡು ನಿಮ್ಗೆ ಎಲ್ಲ ಸ್ಪೆಲ್ಡ್ ರೂಲ್ಗೆ ಆಪ್ಷನ್ ಇದೆಯಾ ನೋಡ್ಕೊಳ್ಳಿ. ನೋಡಿ ಇಲ್ಲಿ 1 ಹಾಕೊಂಡ್ಬಿಟ್ರೆ tan 0 ಆಯ್ತು. tan 0 is 0. 1 minus 1 it is 0. 0 by 0 ಬರ್ತಾ ಇದೆ. ಎಲ್ಲ ಸ್ಪೆಲ್ಡ್ ರೂಲ್ ಯೂಸ್ ಮಾಡಬಹುದು. ಕರೆಕ್ಟಾ? ಸೊ ಈಗ ಎಲ್ಲ ಸ್ಪೆಲ್ಡ್ ರೂಲ್ ಅಪ್ಲೈ ಮಾಡಿದಾಗ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 1. ಇಲ್ಲಿ ಇಫ್ ಯು ಡಿಫರೆನ್ಶಿಯೇಟ್ ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 1, ಡಿರೈವೇಟಿವ್ ಏನಾಯ್ತು ಸೀಕೆಂಡ್ ಸ್ಕ್ವೇರ್ಡ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 1, ಮತ್ತೆ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 1 ಅನ್ನ ಡಿಫರೆನ್ಶಿಯೇಟ್ ಮಾಡಿದಾಗ 2x ಬರುತ್ತೆ ಡಿವೈಡೆಡ್ ಬೈ, ಹಾಗೆ ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡೋಣ. ಏನಾಯ್ತು ಎಕ್ಸ್ ಡಿರೈವೇಟಿವ್ 1, 1 ಡಿರೈವೇಟಿವ್ 0. ನಾನೇನ್ ಮಾಡ್ತೀನಿ ಮತ್ತೆ ಲಿಮಿಟ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ಇದೇನಾಯ್ತು ಸೀಕೆಂಡ್ ಸ್ಕ್ವೇರ್ಡ್ 1 ಮೈನಸ್ 1 is 0 ಇಂಟು 2 ಇಂಟು 1, ಡಿನಾಮಿನೇಟರ್ ಅಲ್ಲಿ 1 ಹಾಗೆ ಇದೆ. ಇಟ್ ಈಸ್ 2 ಇಂಟು ಸೀಕೆಂಡ್ 0 ವ್ಯಾಲ್ಯೂ ಇಸ್ 1 ಡಿವೈಡೆಡ್ ಬೈ 1. ಎಲ್ಲಾದ್ರೂ ಉತ್ತರ ಹೇಳ್ತಾರೆ ಏನ್ ಬರ್ತಾ ಇದೆ? ಇಟ್ ಇಸ್ ಗೋಯಿಂಗ್ ಟು ಬಿ 2. ಆಪ್ಷನ್ ಫಾರ್ ದಿಸ್ is going to be option B is the correct answer for this. Right. Question number 26 ನೋಡೋಣ ಏನಿದೆ. So this is again a very useful question. Right. ನೋಡಿ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 e to the power x squared minus cos x by x square. ಈ x ಗೆ 0 ಅಪ್ಲೈ ಮಾಡಿದಾಗ e ಪವರ್ 0 1 ಆಯ್ತು. cos 0 ಅಗೈನ್ 1 ಡಿವೈಡೆಡ್ ಬೈ 0, 0 by 0 ಬರ್ತಾ ಇದೆ. ಅಂದ್ರೆ ನನ್ನ ಕೆಲಸ ಸುಲಭ ಆಗ್ತಾ ಇದೆ ಇಲ್ಲಿ. ಅರ್ಥ ಆಯ್ತಾ? ದಟ್ಸ್ ವಾಟ್ ಯು ನೀಡ್ ಟು ಡೂ. ಸೊ ಹೀಗೆ ನಾವೇನ್ ಮಾಡ್ಕೊಳ್ಳೋಣ, ನಿಮ್ಗೇನು ಗೊತ್ತಾಗಿಲ್ಲ ಅಂತಂದ್ರೆ ಎಲ್ಲ ಸ್ಪೆಲ್ಡ್ ರೂಲ್ ಟ್ರೈ ಮಾಡಿ. ಅರ್ಥ ಆಯ್ತಾ? ಅದರ್ವೈಸ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ಗೆ ರೆಡ್ಯೂಸ್ ಮಾಡಬೇಕಾಗತ್ತೆ. ಸ್ಟ್ಯಾಂಡರ್ಡ್ ಲಿಮಿಟ್ಸ್ ನಿಮ್ಗೆ ಜ್ಞಾಪಕ ಇಲ್ಲ ಅಂದ್ರೆ ಈ ತರ ಶಾರ್ಟ್ ಕಟ್ ಮೆಥಡ್ಸ್, ಸೊ ನೆಗೆಟಿವ್ ಮೆಥಡ್ಸ್, ನೆಗೆಟಿವ್ ಅಪ್ರೋಚ್ ಎಲ್ಲ ನೋಡ್ಬೇಕು ನೀವೀಗ. ಸೊ ಇಲ್ಲಿ ಇ ಪವರ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದಾಗ ಇ ಪವರ್ ಎಕ್ಸ್ ಸ್ಕ್ವೇರ್. ರೈಟ್. ಕ್ವಶನ್ ನಂಬರ್ 26 ನೋಡೋಣ ಏನಿದೆ. ಸೊ ದಿಸ್ ಇಸ್ ಅಗೈನ್ ಅ ವೆರಿ ಯೂಸ್ಫುಲ್ ಕ್ವೆಶನ್. ರೈಟ್. ನೋಡಿ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 e to the power x squared minus cos x by x square. ಈ x ಗೆ 0 ಅಪ್ಲೈ ಮಾಡಿದಾಗ e ಪವರ್ 0 1 ಆಯ್ತು. cos 0 ಅಗೈನ್ 1 ಡಿವೈಡೆಡ್ ಬೈ 0, 0 by 0 ಬರ್ತಾ ಇದೆ. ಅಂದ್ರೆ ನನ್ನ ಕೆಲಸ ಸುಲಭ ಆಗ್ತಾ ಇದೆ ಇಲ್ಲಿ. ಅರ್ಥ ಆಯ್ತಾ? ದಟ್ಸ್ ವಾಟ್ ಯು ನೀಡ್ ಟು ಡೂ. ಸೊ ಹೀಗೆ ನಾವೇನ್ ಮಾಡ್ಕೊಳ್ಳೋಣ, ನಿಮ್ಗೇನು ಗೊತ್ತಾಗಿಲ್ಲ ಅಂತಂದ್ರೆ ಎಲ್ಲ ಸ್ಪೆಲ್ಡ್ ರೂಲ್ ಟ್ರೈ ಮಾಡಿ. ಅರ್ಥ ಆಯ್ತಾ? ಅದರ್ವೈಸ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ಗೆ ರೆಡ್ಯೂಸ್ ಮಾಡಬೇಕಾಗತ್ತೆ. ಸ್ಟ್ಯಾಂಡರ್ಡ್ ಲಿಮಿಟ್ಸ್ ನಿಮ್ಗೆ ಜ್ಞಾಪಕ ಇಲ್ಲ ಅಂದ್ರೆ ಈ ತರ ಶಾರ್ಟ್ ಕಟ್ ಮೆಥಡ್ಸ್, ಸೊ ನೆಗೆಟಿವ್ ಮೆಥಡ್ಸ್, ನೆಗೆಟಿವ್ ಅಪ್ರೋಚ್ ಎಲ್ಲ ನೋಡ್ಬೇಕು ನೀವೀಗ. ಸೊ ಇಲ್ಲಿ ಇ ಪವರ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದಾಗ ಇ ಪವರ್ ಎಕ್ಸ್ ಸ್ಕ್ವೇರ್ ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಇಸ್ 2x ಆಯ್ತು. ಮೈನಸ್ ಕಾಸ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸೊ ಇನ್ ಮೈನಸ್ ಇರೋದ್ರಿಂದ ಪ್ಲಸ್ ಸೈನ್ ಎಕ್ಸ್ ಆಯ್ತು. ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಇಸ್ 2x ಆಯ್ತು. ಹೀಗೇನ್ ಮಾಡ್ತೀನಿ, ಈ ಡಿನಾಮಿನೇಟರ್ ಟರ್ಮ್ ಅನ್ನ ಎರಡಕ್ಕೂ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. ಸೊ ದಿಸ್ ಇಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 2x ಇಂಟು e to the power x square divided by 2x plus sin x divided by 2x ಇದೆ. ಕರೆಕ್ಟಾ? ನೋಡಿ, 2x ಕ್ಯಾನ್ಸಲ್ ಆಯ್ತು. ಫಸ್ಟ್ ಟರ್ಮ್ಗೆ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ ಎಕ್ಸ್ ಗೆ 0 ಹಾಕೊಂಡ್ರೆ ಇ ಪವರ್ 0 ಆಗ್ತಾ ಇದೆ. ಸೆಕೆಂಡ್ ಟರ್ಮ್ ಅಲ್ಲಿ 1/2 ಕಾನ್ಸ್ಟೆಂಟ್ ಆಗಿದೆ. ದಟ್ ಕಾನ್ಸ್ಟೆಂಟ್ ಕಮ್ಸ್ ಔಟ್ ಸೈಡ್. ಉಳಿದಿದ್ದೇನಾಯ್ತು ಸೈನ್ ಎಕ್ಸ್ ಬೈ ಎಕ್ಸ್ ಇದೆ. ಆ ಸೈನ್ ಎಕ್ಸ್ ಬೈ ಎಕ್ಸ್ ನಿಮ್ ಸ್ಟ್ಯಾಂಡರ್ಡ್ ಲಿಮಿಟ್ ಫಾರ್ಮಲ್ ಇದೆ. ಸೈನ್ ಥೀಟಾ ಬೈ ಥೀಟಾ ಆಸ್ ದಿಸ್ ಎಕ್ಸ್ ಟೆಂಡ್ಸ್ ಟು 0. ಸೊ ವ್ಯಾಲ್ಯೂ ಆಫ್ ದಟ್ ಲಿಮಿಟ್ ಇಟ್ ಬಿಕಮ್ಸ್ 1. ಈಗ ಇ ಪವರ್ 0 ವ್ಯಾಲ್ಯೂ ನಿಮಗೆ ಗೊತ್ತಿದೆ. ಇ ಪವರ್ ವ್ಯಾಲ್ಯೂ 0 ವ್ಯಾಲ್ಯೂ ಎಷ್ಟಿದೆ 1
ಪ್ಲಸ್ 1/2. 1 ಪ್ಲಸ್ 1/2 ಎರಡು ಆನ್ಸರ್ ಮಾಡಿದ್ರೆ ಆಡ್ ಮಾಡಿದ್ರೆ ಏನಾಗುತ್ತೆ? ಇಟ್ ಇಸ್ ಗೋಯಿಂಗ್ ಟು ಬಿ ವಾಟ್? 3 ಡಿವೈಡೆಡ್ ಬೈ 2, ರೈಟ್? ಸೊ 3/2 ಬರ್ತಾ ಇದೆ. ಯಾವ್ದಾದ್ರು 3/2 ಉತ್ತರ ಇದೆಯಾ ನೋಡ್ಕೊಳ್ಳೋಣ. ಸೊ 3/2 you are getting, it is going to be option what? D is going to be the right choice for this particular question, right? So I think you have followed this many number of questions what we have covered. But 26 ಪ್ರಶ್ನೆ ಸಾಲ್ವ್ ಮಾಡಿದೀವಿ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಲಿಮಿಟ್ಸ್ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಇದೆಯಾ? ವೆದರ್ ಯು ಫಾಲೋ ದ ಕ್ಲಾಸ್, ವಾಟ್ ಈಸ್ ಇದೆಯಾ? ವೆದರ್ ಯು ಫಾಲೋ ದ ಕ್ಲಾಸ್, ವಾಟ್ ಈಸ್ ಯುವರ್ ಫೀಲಿಂಗ್? ಸೊ ಯು ಕ್ಯಾನ್ ರೆಸ್ಪಾಂಡ್ ಟು ಮೀ ಥ್ರೂ ಯುವರ್ ಚಾಟ್ ಬಾಕ್ಸ್. ಉಳಿದಿದ್ದ ಕ್ವೆಶನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಪ್ರಶ್ನೆಗಳಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ, ರೈಟ್?